ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೇಳಿಕೆಯನ್ನ ದಾಖಲಿಸುವುದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಜರಾಗಿಲ್ಲ. ವಿಜಯಲಕ್ಷ್ಮಿಗೆ ನೋಟಿಸ್ ಅನ್ನ ನೀಡಿದಂತಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಜನವರಿ 21ರಂದೇ ನೋಟಿಸ್ ಅನ್ನ ನೀಡಿದಂತಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ನೋಟಿಸ್ ನೀಡಿ 17 ದಿನ ಆದರೂ ಕೂಡ ವಿಜಯಲಕ್ಷ್ಮಿ ಅವರು ಹಾಜರಾಗಿಲ್ಲ. ಸಾಕಷ್ಟು ಬಾರಿ ಫೋನ್ ಮಾಡುವುದರ ಮುಖಾಂತರ ಮಾಹಿತಿಯನ್ನ ನೀಡಿದಂತಹ ಪೊಲೀಸರು ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲು ಮಾಡಬೇಕು ಅಂತ ಹೇಳಿ ಹಾಜರಾಗುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ನಾಳೆ ಅಂತ ಹೇಳಿ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ವಿಜಯಲಕ್ಷ್ಮಿ ಹೇಳಿಕೆ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಿದ್ಧತೆಗಳು ಆಗಬೇಕಾಗಿದೆ. 60 ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿದೆ ಅಧಿಕಾರಿಗಳು. ವಿಜಯಲಕ್ಷ್ಮಿ ನಡೆಯಿಂದ ಇದೀಗ ಸೈಬರ್ ಕ್ರೈಮ್ ಪೊಲೀಸ್ನವರು ಒಂದ್ ಕಡೆ ಬೇಸರಗೊಂಡಿದ್ದಾರೆ. ತನಿಖೆಗೆ ಹಾಜರಾಗಬೇಕು, ಈ ಹಾಜರಾತಿ ಆದ ನಂತರವೇ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ ಅಧಿಕಾರಿಗಳು ಕೂಡ. ಬಟ್ ಆದ್ರೆ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ವಿಜಯಲಕ್ಷ್ಮಿ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ದೂರು ದಾಖಲಾಗಿದೆ, ಒಂದಷ್ಟು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ, ಆದರೆ ತನಿಖೆಗೆ ಹಾಜರಾಗ್ತಾ ಇಲ್ಲ. ಕಾರಣ ಏನು? ನೋಟಿಸ್ ಕೊಟ್ಟು 17 ದಿನ ಆಗಿದೆ. ರಮ್ಯದಲ್ಲಿ ವಿಜಯಲಕ್ಷ್ಮಿ ದೂರು ದಾಖಲು ಮಾಡಬೇಕಾದ 2 ಪ್ರಕರಣಗಳು. ಒಂದು ಚೆನ್ನಮ್ಮನ ಹೆಚ್ಚು ಪ್ರಕರಣ, ಅವರ ಮನೆಯಲ್ಲಿ ಕಳ್ತನ ಆಗಿದ್ದು, ಮತ್ತೊಂದು ಅವರ ಒಂದು ಪೋಸ್ಟ್ಗಳಿಗೆ ಅಶ್ಲೀಲ ಕಾಮೆಂಟ್ ಮಾಡಿದಂತ ಒಂದು ಪ್ರಕರಣ. ಈ ಒಂದು ಅಶ್ಲೀಲ ಮೆಸೇಜ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಮೊದಲಿಗೆ ಆ ಪ್ರಕರಣದಲ್ಲಿ ಯಾರನ್ನೂ ಬಂಧಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಖುದ್ದು ಕಮಿಷನರ್ ಕಚೇರಿಗೆ ಬಂದಂತ ವಿಜಯಲಕ್ಷ್ಮಿ ಆ ಪೊಲೀಸರ ಮೇಲೆ ಒಂದು ಅಸಮಾಧಾನವನ್ನ ಸಹ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರ ಒಂದು ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಅನ್ನು ಸಹ ಹಾಕೊಂಡಿದ್ರು ಅಸಮಾಧಾನ ವ್ಯಕ್ತಪಡಿಸಿ. ಅದರ ಬೆನ್ನಲ್ಲೇ ತನಿಖೆಯನ್ನ ಚುರುಕುಗೊಳಿಸಿದಂತ ಸಿಸಿಬಿ ಪೊಲೀಸರು ಇಡೀ ಪ್ರಕರಣದಲ್ಲಿ 5 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರರ ಹೇಳಿಕೆ ಸಹ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ದೂರುದಾರರ ಹೇಳಿಕೆಯನ್ನು ಸಹ ದಾಖಲು ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನೋಟಿಸ್ ಕೊಟ್ಟು 17 ದಿನಗಳಾದ್ರೂ ಸಹ ಅವರು ವಿಚಾರಣೆಗೆ ಹಾಜರಾಗುವಂತ ಮನಸ್ಸು ಮಾಡ್ತಾ ಇಲ್ಲ. ಏನೋ ಒಂದು ಕಾರಣಕ್ಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತಕ್ಕಂಥದ್ದು. 60 ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತಕ್ಕಂಥ ಒಂದು ರೂಲ್ಸ್ ಇದೆ. ಆದ್ರೆ ಇವರು ತನಿಖೆಗೆ ಸರಿಯಾಗಿ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಬೇಸರವನ್ನ ಈಗ ಸೈಬರ್ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿನ ಪ್ರಕರಣದಲ್ಲೂ ಅಷ್ಟೇ, ಏನು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂತ ಮನೆ ಕಳವು, ಅವರ ಮನೆಯಲ್ಲಿದ್ದಂತ 3 ಲಕ್ಷ ನಗದು ಕಳ್ಳತನ ಕ್ರಮಪಟ್ಟಾಗೆ ಅದಕ್ಕೆ 100 ಬಾರಿ ನೋಟಿಸ್ ಅನ್ನು ಕೊಟ್ಟು ಸಹ ವಿಜಯಲಕ್ಷ್ಮಿ ನೋಟಿಸ್ಗೆ ಹಾಜರಾಗಿರ್ಲಿಲ್ಲ. ಈಗ ನೋಡ್ಬೇಕು, ವಿಜಯಲಕ್ಷ್ಮಿಗೆ ಮತ್ತೊಂದು ಸುತ್ತಿನ ನೋಟಿಸ್ ಅನ್ನ ಸಿಸಿಬಿ ಕ್ರೈಮ್ ಪೊಲೀಸರು ಕೊಡಬೇಕು ಅಂತ ಒಂದು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಆ ವಿಷಯ ಅದಕ್ಕೂ ಬಂದಿಲ್ಲ ಅನ್ನೋದಾದ್ರೆ ಅಂತಿಮವಾಗಿ ಚಾರ್ಜ್ ಶೀಟ್ ನಲ್ಲಿ ಅವರ ಒಂದು ಹೇಳಿಕೆಯನ್ನ ಪೆಂಡಿಂಗ್ ಇಟ್ಟು ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.